ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಬಂದು ದಕ್ಷಿಣದ ಕೈಲಾಸಗಿರಿ ಎಂದು ತುಂಬಾ ಪ್ರಸಿದ್ಧಿ ಪಡೆದಿಗಂತ ಚಿಕ್ಕಬಳ್ಳಾಪುರದ ನಮ್ಮ ಚಿಂತಾಮಣಿಯಲ್ಲಿರುವ ಕೈಲಾಸಗಿರಿಗೆ ನಮ್ಮ ಪ್ರವಾಸ ಆಗಿರುತ್ತೆ. ಈ ಪ್ರವಾಸದಲ್ಲಿ ನಾವು ಬೆಳಗ್ಗೆ 8 ಗಂಟೆಗೆ ಬಿಟ್ಟು ಅಲ್ಲಿಗೆ ರೀಚ್ ಆಗಕ್ಕೆ ಒಂದು 10:30 ಆಯಿತು. ಅದಕ್ಕೂ ಮಧ್ಯ ಗಾಡಿ ಸೈಡಲ್ಲಿ ಹಾಕಿ ಅಲ್ಲೇ ನಿಯರ್ ಇದ್ದಂಥ ಒಂದು ಜಾಗದಲ್ಲಿ ತಿಂಡಿ ತಿನ್ಕೊಂಡು ಹೋದು. ಈ ಜರ್ನಿ ಬಂದು ಬೆಂಗಳೂರಿಂದ ಸುಮಾರು 80 ಕಿಲೋಮೀಟರ್ ಆಗುತ್ತೆ ಲೊಕೇಶನ್ ತಲುಪೋದಕ್ಕೆ. ಈ ಜರ್ನಿಲಿ ನೀವು ಬೆಂಗಳೂರೊಂದು ಕ್ಲಿಯರ್ ಮಾಡಿದ್ರಿ ಅಂದರೆ ನಿಮಗೆ ಅಪ್ ಟು ದೇವಸ್ಥಾನವರೆಗೂ ಯಾವುದೇ ರೀತಿ ತೊಂದರೆ ಇರಲ್ಲ. ರೋಡೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆಲ್ಲ ಸಿಂಗಲ್ ರೋಡೇ ಸಿಗುತ್ತೆ, ಎಲ್ಲೂ ಕನ್ಫ್ಯೂಸ್ ಆಗಲ್ಲ. ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಡೈರೆಕ್ಟು ಬೆಟ್ಟನ ರೀಚ್ ಆಗ್ಬೋದು. ನೀವೇನಾದರೂ ಈ ಕೈಲಾಸಗಿರಿ ವಿಸಿಟ್ ಮಾಡಬೇಕು ಅನ್ನೋದಾದರೆ ಬೈಕ್ ಅಲ್ಲದೆ ಇದ್ರೂ ಸಹ KSRTC ಬಸ್ಗಳ ಮೂಲಕ ಸಹ ನೀವು ಹೋಗ್ಬೋದು. ಬೆಂಗಳೂರು ಮೆಜೆಸ್ಟಿಕ್ ಎಲ್ಲ ಹೋದರೆ ನಿಮಗೆ ಅಲ್ಲಿ KSRTC ಬಸ್ಸು ನಿಮಗೆ ಡೈರೆಕ್ಟ್ ಚಿಂತಾಮಣಿಗೆ ಸಿಗುತ್ತೆ. ಅಲ್ಲಿಂದ ನೀವು ಲೋಕಲ್ ವೆಹಿಕಲ್ನ ಅರೇಂಜ್ ಮಾಡಿಕೊಂಡು ಸಹ ಈ ಬೆಟ್ಟಕ್ಕೆ ರೀಚ್ ಆಗ್ಬೋದು. ಈ ದಕ್ಷಿಣ ಕೈಲಾಸ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ತುಂಬ ಫೇಮಸ್ ಆಗಿರುತ್ತೆ. ಅದಕ್ಕೋಸ್ಕರ ರೋಡು ಇನ್ನೂ ಅಷ್ಟು ಚೆನ್ನಾಗಿ ಕ್ಲಿಯಾರಿಟಿಯಾಗಿ ಮಾಡಿಲ್ಲ. ಇನ್ನೂ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ರೋಡೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸುತ್ತೆ. ಪಾರ್ಕಿಂಗ್ ವ್ಯವಸ್ಥೆನೂ ಅಷ್ಟೇ, ಪಾರ್ಕಿಂಗ್ ಎಲ್ಲ ದುಡ್ಡು ಇಸ್ಕೊತಾರೆ. ಬಟ್ ಯಾವುದೇ ರೀತಿ ಅದರದ್ದು ಗಾಡಿ ಸೇಫ್ಟಿ ಆಗಿರ್ಬೋದು, ಕಾರ್ ಸೇಫ್ಟಿ ಆಗಿರ್ಬೋದು ಏನೂ ಇಲ್ಲ. ಸೊ ಏನೋ ಡೆವಲಪ್ಮೆಂಟ್ಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಬಿಟ್ಟರೆ ಇನ್ನು ನಾವೇನು ವಿಸಿಟ್ ಮಾಡಬೇಕಂದ್ರೆ ವಿಸಿಟ್ ಮಾಡಬೇಕಷ್ಟೇ. ಏನು ದಕ್ಷಿಣದ ಕೈಲಾಸಗಿರಿ ಅಂತ ನಾವು ಕರಿತಿದ್ವಲ್ಲ, ಇದೇ ನೋಡಿ ದಕ್ಷಿಣದ ಕೈಲಾಸಗಿರಿ ಅಂತ. ಈಗ ನೀವು ನೋಡೋಕ್ಕೆ ಹೊರಟಿರುವಂಥ ಬೆಟ್ಟ ಸುಮಾರು 400 ಅಡಿ ಎತ್ತರ ಇರುವಂಥ ಒಂದು ಏಕಶಿಲಾ ಬೆಟ್ಟ. ಇದರಲ್ಲಿ ಒಂದು ಗುಹಾಂತರ ದೇವಾಲಯನ ನಿರ್ಮಿಸಿದ್ದಾರೆ. ಈ ಗುಹಾಂತರ ದೇವಾಲಯ ನಿರ್ಮಿಸಬೇಕು ಅನ್ನೋ ಒಂದು ಆಲೋಚನೆ ಒಂದು ವಿಚಿತ್ರ ಹಾಗೂ ವಿಭಿನ್ನ ಆಗಿರುತ್ತೆ. ಇಂಥ ವಿಭಿನ್ನ ಒಂದು ದಿಟ್ಟ ನಿರ್ಧಾರನ ನಮ್ಮ ಚಿಂತಾಮಣಿಯ ಶಾಸಕರಾಗಿದ್ದ ಶ್ರೀ ಚೌಡರೆಡ್ಡಿ ಅವರು ಕೈಗೊಂಡು ಅನೇಕ ಕಡೆ ಒಂದು ಪ್ರವಾಸ ಕೈಗೊಂಡು ಇಲ್ಲಿ ಒಂದು ಗುಹಾಂತರ ದೇವಾಲಯ, ಒಂದು ಹಿಂದೂ ನೆಲೆಯ ಒಂದು ಯಾವುದು ಪ್ರಕೃತಿ ವಿಕೋಪಕ್ಕೆ ಏನು ಆಗದೇ ಇರೋ ರೀತಿ ಒಂದು ದೇವಸ್ಥಾನವನ್ನು ನಿರ್ಮಿಸಬೇಕು ಅಂತ ಇಲ್ಲಿ ಈ ಥರ ದೇವಸ್ಥಾನ ನಿರ್ಮಿಸಿದರು. ಅಟ್ ಪ್ರೆಸೆಂಟ್ ಈ ಗುಹಾಂತರ ದೇವಸ್ಥಾನದಲ್ಲಿ ನಿಮಗೆ ನಿಯರ್ಲಿ 20,000 ಅಡಿ ಅಷ್ಟು ಜಾಗನ ಕೊರೆದು ನಿರ್ಮಿಸಿರುವಂಥ ಒಂದು ಗುಹಾಂತರ ದೇವಸ್ಥಾನ ಇದು ಮೇನ್ಲಿ ಬಂದು ಶಿವನ ದೇವಸ್ಥಾನ. ನೀವು ಬೈಕ್ ಎಲ್ಲ ಪಾರ್ಕ್ ಮಾಡಾದ್ಮೇಲೆ ನಿಮಗೆ ಅಲ್ಲಿಂದ ವಾಕೇಬಲ್ ಹೋಗ್ಬೇಕು. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿಗೆ ಆಮೇಲೆ ವೆಹಿಕಲ್ ಮೂವ್ಮೆಂಟ್ ಎಲ್ಲ ಕೊಡ್ತಾರೆ. ಇದೇ ನೋಡಿ ಎಂಟ್ರೆನ್ಸ್ ಗುಹೆ. ಇದರಿಂದ ಒಂದು ಟಾಪ್ ವ್ಯೂ ನೋಡ್ಬೋದು ನೀವು. ನೋಡಿ ಇಲ್ಲೆಲ್ಲ ಮೆಟೀರಿಯಲ್ ಎಲ್ಲ ಇಟ್ಟಿದ್ದಾರಲ್ಲ, ಇದು ಇನ್ ಫ್ಯೂಚರ್ಗೆ ಇನ್ನು ಮುಂದೆ ವೆಹಿಕಲ್ ಮೇಲ್ ಬರೋ ಥರ ಮಾಡೋಕ್ಕೋಸ್ಕರ ಇದನ್ನ ಇಟ್ಟಿರುವಂಥದ್ದು. ಇದೇ ನೋಡಿ ಕೈಲಾಸಗಿರಿಯ ಒಂದು 400 ಅಡಿ ಎತ್ತರದ ಒಂದು ಬೃಹತ್ ಏಕಶಿಲಾ ಬೆಟ್ಟ. ಇದರಲ್ಲೇ ಗುಹೆ ಕೊರೆದು ನಿರ್ಮಿಸಿರುವಂತಹದ್ದು ಶಿವನ ದೇವಸ್ಥಾನ. ಅಲ್ಲಿ ಮೇಲ್ ಕಾಣ್ತಾ ಇದೆಯಲ್ಲ ಅದೇ ಎಂಟ್ರೆನ್ಸ್ ಒಂದು ಕಡೆ, ಎಕ್ಸಿಟ್ ಒಂದು ಕಡೆ ಮಾಡಿದ್ದಾರೆ. ಇದರಲ್ಲಿ ಮೇನ್ ಆಗಿ 3 ಗುಹೆ ಬರುವಂತದ್ದು. ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಎಂಟ್ರಿ ಫೀಸು ಎಂಥದ್ದು ಏನಿಲ್ಲ. ನೀವು ಬೈಕ್ ಪಾರ್ಕ್ಗೆ ಏನೋ ಒಂದು ಶುಲ್ಕ ಒಂದು 10 ರಿಂದ 20 ರೂಪಾಯಿ ಇರಬೇಕು, ಅಷ್ಟು ಕೊಟ್ಟರೆ ಇದು ಸಂಪೂರ್ಣ ಉಚಿತವಾಗಿರುತ್ತೆ. ಯಾವುದೇ ರೀತಿ ಎಂಟ್ರಿ ಇರಲ್ಲ. ಇದು ಎಂಟ್ರೆನ್ಸು. ಇವತ್ತಿನ ಕಾಲಕ್ಕೆ ಈ ಥರ ಥಾಟ್ ತಂದು ಒಂದು ಕಲ್ಲನ್ನು ಕೊರೆದು ಈ ಥರ ಒಂದು ದೇವಸ್ಥಾನ ನಿರ್ಮಿಸಬೇಕು ಅನ್ನೋ ಒಂದು ಆಲೋಚನೆ ಅವ್ರಿಗೆ ಒಂದು ಸಲಾಂ ಅಂತಲೇ ಹೇಳ್ಬೋದು. ಇದೆಲ್ಲ ರೀಸೆಂಟ್ಲಿ ಕನ್ಸ್ಟ್ರಕ್ಟ್ ಆಗಿರ್ಬೋದು. ಕಲ್ಲೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಹೊಸದಾಗಿ ಕಟ್ ಮಾಡಿ ತೆಗೆದು ಒಂದು ಬೃಹದಾಕಾರವಾಗಿ ನಿರ್ಮಿಸಿರುವಂಥದ್ದು. ಇಲ್ಲಿ ಮೇನ್ ಆಗಲೇ ಹೇಳ್ದಂಗೆ 3 ಹಾಲನ್ನು ಬರುತ್ತೆ. ಇದರಲ್ಲಿ ಈ ಹಾಲ್ ಬಂದು ಗಿರಿಜಾ ಕಲ್ಯಾಣ ಹಾಲ್, ಅಂದರೆ ಗಿರಿಜಾ ಕಲ್ಯಾಣದ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದು. ಇಲ್ಲಿ ಪೂಜೆ ಮಾಡಿ ಇದು ಒಂದು ವಿಸ್ತಾರವಾಗಿದೆ. ಸುಮಾರು 4,000 ಅಡಿಯಷ್ಟು ವಿಸ್ತಾರವಾಗಿ ದೊಡ್ಡದಾಗಿ ನಿರ್ಮಾಣ ಮಾಡಿರುವಂಥ ಒಂದು ಗಿರಿಜಾ ಕಲ್ಯಾಣ ಹಾಲ್ ಇದಾಗಿರುತ್ತೆ.
ಇನ್ನು ಈ ಹಾಲ್ ಪಕ್ಕದಲ್ಲಿ ಚಿಕ್ಕದಾಗಿ ಒಂದು ಹೋಮ ಕುಂಡ ಥರ ಮಾಡಿದ್ದಾರೆ. ಅದು ತುಂಬ ಚಿಕ್ಕದಾಗಿ ಇದೆ. ಏನಾನ ದೇವಸ್ಥಾನದಲ್ಲಿ ಯಾಗ ಹೋಮ ಏನಾದರೂ ಮಾಡ್ಬೇಕಂದ್ರೆ ಇದು ಹೊರಗಡೆ ಒಂದು ಗಾಳಿ ಬಂದು ಹೋಗುವಂಥ ಜಾಗದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಅದು ಬಿಟ್ಟರೆ ಗಿರಿಜಾ ಕಲ್ಯಾಣಕ್ಕೆ ಒಂದು ಬೃಹದಾಕಾರ ಒಂದು ಮಂಟಪ ಇದಾಗಿರುತ್ತೆ. ಇದಾದ ಮೇಲೆ ಇನ್ನ ಒಂದೆರಡು ದೇವಸ್ಥಾನಗಳು ಗುಹೆಗಳು ಕಂಡು ಬರುತ್ತೆ. ಅದರಲ್ಲಿ ಇನ್ನು ಕೆಲವು ಸಂಪೂರ್ಣ ಆಗಿಲ್ಲ, ಇನ್ನು ಮಾಡ್ತಾನೆ ಇದ್ದಾರೆ. ಅಟ್ ಪ್ರೆಸೆಂಟ್ ಬಂದು ಇರುವಂತ ಗುಹಾಂತರ ದೇವಾಲಯನೇ ಸುಮಾರು 2013 ಕಂಪ್ಲೀಟ್ ಆಗಿರೋದು. 1993ರಿಂದ 2013ವರೆಗೂ ನಿರಂತರವಾಗಿ ಸಾವಿರಾರು ಜನ ಕಾರ್ಮಿಕರು ಅವರ ಶ್ರಮ ವಹಿಸಿ ನಿರ್ಮಾಣ ಮಾಡಿ ನಮಗೆ ಇದು ಒಪ್ಪಿಸಿರುವಂತ ಒಂದು ಗುಹಾಂತರ ದೇವಾಲಯ ಇದು. ಈ ದೇವಾಲಯದಲ್ಲಿ ಮೇಯ್ನು ಒಂದು ಆರಾಧನೆ ಮಾಡುವಂಥದ್ದಂದ್ರೆ ಚತುರ್ಮುಖ ಲಿಂಗ. ಆ ಚತುರ್ಮುಖ ಲಿಂಗನೇ ತುಂಬಾ ಫೇಮಸ್. ಅದ್ರ ಜೊತೆಗೆ ಬಂದು ಜಗದಾಂಬ ದೇವಿ, ಜೊತೆಗೆ ವಲ್ಲಭ ಗಣಪತಿ ಅನ್ನೋ ದೇವಸ್ಥಾನ ಇದೆ. ಇಲ್ಲಿ ಮುಂದೆ ಲೆಫ್ಟ್ ಸೈಡ್ ಕಾಣುವಂಥದ್ದೇ ವಲ್ಲಭ ಗಣಪತಿ ದೇವಸ್ಥಾನ. ಅದಾದ್ಮೇಲೆ ನಿಮ್ಗೆ ಚತುರ್ಮುಖ ಒಂದು ಲಿಂಗ ಏನಿದೆ ಅದು ಸಿಗುತ್ತೆ. ಗಣಪತಿ ದೇವಸ್ಥಾನ ಆದ್ಮೇಲೆ ನೆಕ್ಸ್ಟ್ ಸಿಗುವಂಥದ್ದೇ ಚತುರ್ಮುಖ ಲಿಂಗ ಮತ್ತು ನಂದಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಗೆ ಎಕ್ಸಿಟ್ ಅಲ್ಲಿ ಜಗದಾಂಬ ದೇವಿ ಅಂತ ಒಂದು ನೋಡಿದೆ. ಜಗದಾಂಬ ದೇವಿ ಅನ್ನೋ ವಿಗ್ರಹ ಪೂಜೆ ಮಾಡುವಂಥದ್ದು ಈ ಅಟ್ ಪ್ರೆಸೆಂಟ್ ಇರುವಂಥದ್ದು. ಇನ್ನು ಪಕ್ಕದಲ್ಲಿ ನಿಮ್ಗೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ನೀವೇನಾದರೂ ನಿಮ್ಮ ಫ್ಯಾಮಿಲಿ ಅಥವಾ ಮಕ್ಕಳ ಜೊತೆ ಒನ್-ಡೇ ಟ್ರಿಪ್ ಮಾಡಬೇಕು, ಒಂದು ವಿಸ್ಮಯ ಏನಾದರೂ ನೋಡಬೇಕು, ಮಕ್ಕಳಿಗೆ ಒಂದು ಪರಿಚಯ ಮಾಡಿಕೊಡ್ಬೇಕು ಅನ್ನೋದಿದ್ರೆ ಈ ಪ್ಲೇಸ್ನ ನೀವು ಮಸ್ಟ್ ವಿಸಿಟ್ ಮಾಡ್ಬೋದು. ಇಲ್ಲ ಆನ್ ದ ವೇ ಏನಾದರೂ ನೀವು ಈ ಸೈಡು ಕೋಟಿಲಿಂಗೇಶ್ವರ ತಿರುಪತಿ ಹೋಗ್ತೀರಾ ಅಂದರೆ ಆ ಟೈಮಲ್ಲೂ ಸಹ ಬಂದು ಇದನ್ನು ವಿಸಿಟ್ ಮಾಡ್ಬೋದು. ನೀವು ಈ ಜಾಗಕ್ಕೆ ಬಂದಾಗ ಇದೊಂದೇ ಜಾಗ ಅಂತಲ್ಲ, ಇನ್ನೂ ನಿಯರು ಒಂದು 4-5 ಪ್ಲೇಸು ಆನ್ ದ ವೇ ಸಿಗುವಂಥದ್ದು. ಅದರಲ್ಲಿ ಯಾವ ಪ್ಲೇಸ್ ಸಿಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಬಂದು ಕೈವರ ತಾತಯ್ಯ ಅವರು ತಪಸ್ ಮಾಡೋದಂಥ ಜಾಗದ್ದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.